ಫ್ರೆಂಡ್ಸ್, ಈ ವಿಡಿಯೋ ಟ್ಯೂಟೋರಿಯಲ್ ನಾವು ಆ್ಯಂಗುಲರ್ ಚೇಂಜ್ ಡಿಟೆಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಿಮ್ಮ ವೆಬ್ ಪೇಜ್ ಇರುತ್ತೆ. ಆ ವೆಬ್ ಪೇಜಲ್ಲಿ ಏನಾದರೂ ಚೇಂಜಸ್ ಆದರೆ ಅದನ್ನು ಡಿಟೆಕ್ಟ್ ಮಾಡೋದನ್ನ ಚೇಂಜ್ ಡಿಟೆಕ್ಷನ್ ಅಂತ ಹೇಳ್ತಾರೆ. ಈ ಚೇಂಜ್ ಡಿಟೆಕ್ಷನ್ನು ಆ್ಯಂಗುಲರ್ನ ಬ್ಯಾಕ್ ಬೋನ್ ಅಂತಲೂ ಹೇಳ್ತಾರೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೇಂಜ್ ಡಿಟೆಕ್ಷನ್ ಇದೆ. ಡಿಫಾಲ್ಟು, ಮ್ಯಾನ್ಯುವಲ್ ಎಲ್ಲ ಒಂದೊಂದೇ ನೋಡೋಣ. ಆಮೇಲೆ ಈಗ ಬೇಸಿಕ್ಕಾಗಿ ನಾವು ಚೇಂಜ್ ಡಿಟೆಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಎಕ್ಸಾಂಪಲ್ ನಾನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ವೇರಿಯೇಬಲ್ ನೇಮು ಕೌಂಟರು. ಇದಕ್ಕೆ 0 ಅಸೈನ್ ಮಾಡ್ಕೊತೀನಿ. ಇದನ್ನು ನಾನು ವ್ಯೂವಲ್ಲಿ ಬೈಂಡ್ ಮಾಡಬೇಕು. ಹೆಂಗೆ ಬೈಂಡ್ ಮಾಡ್ತೀನಿ ಅಂದರೆ, ಇನ್ನೊಂದು H1 ಟ್ಯಾಗ್ ತೊಗೊಂಡಿಲ್ಲಿ ಅದನ್ನು ಬೈಂಡ್ ಮಾಡ್ಕೊಳ್ಳೋಣ. ಬೈಂಡ್ ಮಾಡಿದ್ರೆ ನಮ್ಗೆ ಏನು ಬಂತು, ಇಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದೆ. 0 ಅಂತ ಅಸೈನ್ ಮಾಡಿದ್ವಿ ಕಾಂಪೊನೆಂಟಲ್ಲಿ. ಅದು ವ್ಯೂವಲ್ಲಿ ನಮಗೆ ಕಾಣಿಸ್ತಾ ಇದೆ. ಈಗ ನಮಗೆ ಚೇಂಜ್ ಡಿಟೆಕ್ಟರು ಸಿಂಕ್ ಮಾಡ್ತಾ ಇದೆ ವ್ಯೂನ ಮತ್ತು ಕಾಂಪೊನೆಂಟ್ನ. ಈಗ ಕಾಂಪೊನೆಂಟ್ ಪ್ರಾಪರ್ಟಿ ಏನೋ ಚೇಂಜ್ ಆಯಿತು, ಆ ಪ್ರಾಪರ್ಟಿ ವ್ಯಾಲ್ಯೂ ವ್ಯೂವಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಸೊ ಚೇಂಜ್ ಡಿಟೆಕ್ಟರ್ ಏನು ಮಾಡುತ್ತೆ ಅಂದರೆ, ಇಲ್ಲೇನಾದ್ರು ಚೇಂಜ್ ಆದ ತಕ್ಷಣ ಅದನ್ನು ಸಿಂಕ್ ಮಾಡುತ್ತೆ ವ್ಯೂಗೆ. ಅದು ಆಟೋಮೆಟಿಕಾಗಿ ರಿಬ್ರೈಂಡರ್ ಆಗುತ್ತೆ. ಸೊ ನಾವು ಇಲ್ಲೇನು ಎಕ್ಸ್ಟ್ರಾ ಕೂಡ ಏನು ಬರಬೇಕಾಗಿಲ್ಲ. ಈ ವ್ಯಾಲ್ಯೂ ಬಂದರೆ ಇಲ್ಲಿ ಡಿಟೆಕ್ಟ್ ಮಾಡಿದ್ರೆ ಇಲ್ಲಿ ಏನಾದರೂ ಚೇಂಜ್ ಆದರೆ ನಾವು ಇದನ್ನು ವ್ಯೂವಲ್ಲಿ ಬೈಂಡ್ ಮಾಡಬೇಕು ಅಂತ ಏನು ಕೂಡ ಬರೀತಾ ಇದೆ. ಆ್ಯಂಗುಲರ್ ಎಲ್ಲ ಮಾಡ್ತಾ ಇದೆ. ನಾವೇನೋ ಏನು ಮಾಡ್ತೀವಿ ಅದು ರಿಫ್ಲೆಕ್ಟ್ ಆಗುತ್ತೆ ಆಟೋಮೆಟಿಕಾಗಿ. ಒಂದೊಂದ್ಸರಿ ಆಗ್ತದೆ, ಅದು ಒಂದಲ್ಲಿ ರಿಫ್ಲೆಕ್ಟ್ ಆಯ್ತು ವ್ಯೂವಲ್ಲಿ. ಇದೆಲ್ಲ ಆ್ಯಂಗುಲರೇ ನೋಡ್ಕೊತಾ ಇದೆ. ನಾವೇನು ಎಕ್ಸ್ಟ್ರಾ ಕೂಡ ಏನೂ ಬರದಿಲ್ಲ. ಈ ಪ್ರಾಪರ್ಟಿ ನಾವು ವ್ಯಾಲ್ಯೂಸ್ ಏನು ಮಾಡ್ತೀವಿ, ಆ ಪ್ರಾಪರ್ಟಿ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ವ್ಯೂವಲ್ಲಿ. ರೈಟ್, ಅದನ್ನು ಬೈಂಡ್ ಮಾಡ್ಕೊಂಡೋಕೆ. ಸೊ ಇದನ್ನು ಚೇಂಜ್ ಡಿಟೆಕ್ಷನ್ ಅಂತ ಹೇಳ್ತಾರೆ. ಇದನ್ನು ನಾವು ಇನ್ನೂ ಡೀಟೇಲಾಗಿ ನೋಡ್ಕೊಂಡು ಹೋಗೋಣ. ನಾನೇನು ಮಾಡ್ತೀನಿ ಅಂದರೆ, ಇಲ್ಲೊಂದು ಬಟನ್ನ ಕ್ರಿಯೇಟ್ ಮಾಡ್ಕೊತೀನಿ. ಕ್ಲಿಕ್ ಇವೆಂಟ್. ಇದಕ್ಕೊಂದು ಫಂಕ್ಷನ್ ಬೇಕು. ಈ ಫಂಕ್ಷನ್ ನಾವು ಆಮೇಲೆ ಬರ್ಕೋಣ. ಇದು ಕ್ಲಿಕ್ ಇವೆಂಟು. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಇನ್ಕ್ರೀಸ್ ಇದೆಯಲ್ಲ ಆ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ದಿಸ್ ಡಾಟ್ ಕೌಂಟರ್ ++ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ನಮಗೆ 0 ಕಾಣಿಸ್ತಾ ಇದೆ. ರೈಟ್. ಸೊ ನಾವು ಬಟನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ ಬಟನ್ ನಿಮಗೆ ಕಾಣಿಸ್ತಾ ಇದೆ. ಸೊ ನಾನು ಈಗ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇನ್ಕ್ರಿಮೆಂಟ್ ಆಗ್ತಾ ಇದೆ. ನಾನು ಜಸ್ಟ್ ಕ್ಲಿಕ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಚೇಂಜ್ ಡಿಟೆಕ್ಷನ್ನು ಟ್ರಿಗರ್ ಅದು ಕಾಂಪೊನೆಂಟ್ ಪ್ರಾಪರ್ಟಿನ ಚೇಂಜಸ್ನೆಲ್ಲ ಡಿಟೆಕ್ಟ್ ಮಾಡಿಕೊಂಡು ಆ ವ್ಯೂವಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ. ನೋಡಿ, ನಾನು ಇಷ್ಟು ಇನ್ಕ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಬೈಂಡ್ ಆಗಿ ವ್ಯೂವಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಚೇಂಜ್ ಡಿಟೆಕ್ಷನ್ ಏನು ಮಾಡ್ತಾ ಅಂದರೆ, ಇದು ಮೆಕ್ಯಾನಿಸಮ್. ಇದು ಮೇಕ್ ಶೂರ್ ಆ್ಯಂಗುಲರಲ್ಲೇ ಬಿಲ್ಟ್ ಇನ್ ಮೆಕ್ಯಾನಿಸಮ್ ಇದು. ಸೊ ನಾವೇನು ಎಕ್ಸ್ಟ್ರಾ ಕೋಡ್ ಬರ್ದಿಲ್ಲ, ಏನಿಲ್ಲ. ಇದೇನು ಮಾಡುತ್ತಂದ್ರೆ, ಈ ಕಾಂಪೊನೆಂಟ್ ವ್ಯಾಲ್ಯೂ ವ್ಯೂವಲ್ಲಿ ಸಿಂಕ್ ಆಗಬೇಕು ಆಲ್ವೇಸ್. ಅದನ್ನು ನಾವು ಕ್ಲೀನಾಗಿ ನೋಡ್ಕೊಳುತ್ತೆ. ಈ ಆ್ಯಂಗುಲರ್ಗೆ ಚೇಂಜ್ ಡಿಟೆಕ್ಟರ್ಸ್ ಅಂತಲೂ ಇದೆ. ಈ ಚೇಂಜ್ ಡಿಟೆಕ್ಟರ್ಸ್ ಏನಂದರೆ, ಯಾವ ಡೇಟಾ ಮಾಡೆಲ್ ಪ್ರಾಪರ್ಟಿ ವ್ಯೂವಲ್ಲಿ ಎಲ್ಲಿ ಎಂಟರ್ ಆಗ್ತಿದೆ ಇದನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ರಿಫ್ರೆಶ್ ಮಾಡ್ತಾ ಇರ್ತಾರೆ ವ್ಯಾಲ್ಯೂನೆಲ್ಲ, ನ್ಯೂ ವ್ಯಾಲ್ಯೂ ಜೊತೆ. ಈಗ ನಿಮಗೆ ಚೇಂಜ್ ಡಿಟೆಕ್ಷನ್ ರನ್ ಆದಾಗ ನಮಗೆ ಏನೋ ಒಂದು ಕೋಡ್ ರನ್ ಮಾಡ್ಕೊಬೇಕು, ಇಲ್ಲ ಯಾವುದೋ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಅದನ್ನು ನಾವು ಹೆಂಗೆ ಮಾಡ್ತೀವಿ ಅಂದರೆ, ಇಲ್ಲಿ ng-do check ಅಂತ ಇದೆಯಲ್ಲ, ಲೈಫ್ ಸೈಕಲ್ ಹುಕ್. ಈ ಲೈಫ್ ಸೈಕಲ್ ಹುಕ್ನ ಯೂಸ್ ಮಾಡ್ಕೊಂಡು ನಾವು ಚೇಂಜ್ ಡಿಟೆಕ್ಷನ್ ರನ್ ಆದಾಗ ನಮಗೆ ಒಂದು ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು, ಅದನ್ನೆಲ್ಲ ನಾವು ಎಕ್ಸಿಕ್ಯೂಟ್ ಮಾಡ್ಕೊಬೋದು. ಇದನ್ನು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊತೀವಿ ಅಂದರೆ, ಈಗ ಇಂಪ್ಲಿಮೆಂಟ್ ರೈಟ್ ಡೂ ಚೆಕ್. ಈ ಡೂ ಚೆಕ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಅದು ng-do check. ರೈಟ್, ಇಲ್ಲಿ ನಾವು ಕನ್ಸೋಲ್ ಲಾಗ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಚೆಕಿಂಗ್ ಫಾರ್ ಚೇಂಜಸ್ ಬರ್ಕೊಳ್ಳೋಣ. ಈಗ ನೋಡಿ, ನಾವು ಈ ಕನ್ಸೋಲ್ಗೆ ಹೋದರೆ ಇಲ್ಲಿ ನಮಗೆ ಚೆಕಿಂಗ್ ಫಾರ್ ಚೇಂಜಸ್ ಚೇಂಜ್ ಡಿಟೆಕ್ಷನ್ ಟ್ರಿಗರ್ ಆಯಿತು. ಈಗ ನೋಡಿ, ನಾನು ಕ್ಲಿಕ್ ಮಾಡ್ತೀನಿ ಮೇಲೆ. ಕ್ಲಿಕ್ ಮಾಡಿದ್ಮೇಲೆ ವ್ಯಾಲ್ಯೂ ಚೇಂಜ್ ಆಯಿತು. ಡೂ ಚೆಕ್ ಟ್ರಿಗರ್ ಆಗ್ತಾ ಇದೆ. ಇದು ಹೆಂಗೆ ಅಂದರೆ, ಈ ಚೇಂಜ್ ಡಿಟೆಕ್ಷನ್ ರನ್ ಆಗ್ತಾ ಇದೆ. ಆ ಚೇಂಜ್ ಡಿಟೆಕ್ಷನಲ್ಲಿ ಇದು ನಮಗೆ ಟ್ರ್ಯಾಕ್ ಮಾಡ್ಕೊತೀವಿ ಡೂ ಚೆಕ್ಕಲ್ಲಿ. ಸೊ ಅದರಿಂದ ನಮಗೆ ಇಲ್ಲಿ ಪ್ರಿಂಟ್ ಆಗ್ತದೆ, ನಾವೇನು ಕನ್ಸೋಲಲ್ಲಿ ಲಾಗ್ ಮಾಡ್ತೀವಿ. ಇಲ್ಲಿ ನಾವು ಕ್ಲಿಕ್ ಇವೆಂಟ್ನಲ್ಲಿ ಚೇಂಜ್ ಡಿಟೆಕ್ಷನ್ ಆಗ್ತಾ ಇದೆ. ರೈಟ್, ನೋಡಿ, ಎವ್ರಿ ಕ್ಲಿಕ್ ಇವೆಂಟ್ಗೆ ಅದು ಚೇಂಜ್ ಡಿಟೆಕ್ಷನ್ ಆಗ್ತಾ ಇದೆ. ಇಲ್ಲಿ ಕೌಂಟರ್ ಇನ್ಕ್ರೀಸ್ ಆಗ್ತಾ ಇದೆ, ಕೌಂಟ್ ನಂಬರ್ ನೋಡ್ತಿರ್ಬೋದು ನಮಗೆ. ಈಗ ನಮ್ಗೆ ಕೆಲವು ಸಿನಾರಿಯೋ ಇರುತ್ತೆ. ಆ ಸಿನಾರಿಯೋದಿಂದ ನಮಗೆ ರನ್ ಟೈಮಲ್ಲೇ ಚೇಂಜ್ ಡಿಟೆಕ್ಷನ್ ಆಗ್ತಾ ಅದು ಅಪ್ಡೇಟ್ ಆಗಬೇಕು. ಅದನ್ನು ಹೆಂಗೆ ಮಾಡ್ತೀವಿ ಅಂದರೆ, ನಾವು ಇಲ್ಲಿ ಒಂದು ಇನ್ಕ್ರೀಸ್ ಇದೆಯಲ್ಲ, ಇದರೊಳಗೆ ಒಂದು ನಾವು ಸೆಟ್ ಇಂಟರ್ವಲ್ ಮಾಡ್ಕೊಳ್ಳೋಣ. ಈ ಸೆಟ್ ಇಂಟರ್ವಲ್ನಲ್ಲಿ ಇನ್ಕ್ರೀಸ್ನ ಕಾಣ್ಬೋದು. ಇದೊಂದು ಇನ್ಫೈನೈಟ್ ಲೂಪಲ್ಲಿ ಹೋಗ್ತಾ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ, ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಇನ್ಕ್ರೀಸ್ ಇಲ್ಲಿ ನೋಡಿ, ಇದು ರನ್ ಟೈಮಲ್ಲಿ ಅದು ಚೇಂಜ್ ಡಿಟೆಕ್ಷನ್ ಟ್ರಿಗರ್ ಆಗಿ ಅದು ಡೇಟ್ ಆ ನಂಬರು ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಇದೊಂದು ಲೂಪಲ್ಲಿ ತಿರುಗ್ತಾ ಇದೆ. ಇದು ರನ್ ಟೈಮಲ್ಲಿ ಆಗ್ತಾ ಇದೆ. ನಾವು ಫಸ್ಟ್ ಏನಾಗ್ತಿತ್ತು, ಬಟನ್ ಇವೆಂಟಲ್ಲಿ ಅದನ್ನ ಚೇಂಜ್ ಆಗ್ತಿದ್ದು ನೋಡಿದ್ವಿ. ಈಗ ರನ್ ಟೈಮಲ್ಲಿ ಇದೆಲ್ಲ ಆಗ್ತಾ ಇದೆ. ಚೇಂಜ್ ಡಿಟೆಕ್ಷನ್ ಆಟೋಮೆಟಿಕ್ ಟ್ರಿಗರ್ ಆಗಿ ಇಲ್ಲಿ ಕೌಂಟರ್ ನೋಡ್ಬೋದು. ಇಲ್ಲಿ ನಂಬರ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಕೆಳಗಡೆ ಕನ್ಸೋಲಲ್ಲಿ. ಈಗ ಇನ್ನೊಂದು ಸೀನ್ ನೋಡೋಣ. ಈಗ ನಮ್ಮೊಂದು HTTP ರಿಕ್ವೆಸ್ಟ್ ಇದೆ. ಅದ್ರಲ್ಲಿ ಏನಂದರೆ, ಒಂದು ಡೇಟಾಬೇಸಿಂದ ಏನೋ ನಾವು ಡೇಟಾ ಎತ್ಕೊಬೇಕು, ರಿಟ್ರೀವ್ ಮಾಡ್ಕೊತಾ ಇದ್ದೀವಿ, ಅದರ ಗೆಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಈ ವ್ಯೂವಲ್ಲಿ ಬೈಂಡ್ ಮಾಡಬೇಕು. ಇದೊಂದು ಅಸಿಂಕ್ರೋನಸ್ ಆಪರೇಷನ್. ಈ ಅಸಿಂಕ್ರೋನಸ್ ಆಪರೇಷನ್ ಏನಾಗುತ್ತೆ ಅಂದರೆ, ನಿಮಗೆ ಡೇಟಾ ಯಾವಾಗ ಬೇಕಾದ್ರೂ ಬರ್ಬೋದು ಅಲ್ವಾ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ರಿಕ್ವೆಸ್ಟ್ ಫುಲ್ ಆದ ತಕ್ಷಣ ಆ ರೆಸ್ಪಾನ್ಸ್ ಬರುತ್ತೆ ನಮಗೆ. ಅದು 1 ಸೆಕೆಂಡಲ್ಲಿ ಬರ್ಬೋದು, 1 ನಿಮಿಷದಲ್ಲಾದ್ರೂ ಬರ್ಬೋದು. ಆ ರೆಸ್ಪಾನ್ಸ್ ಬಂದ ತಕ್ಷಣ ಯಾವ ಬರುತ್ತೆ ಅಂತ ಗೊತ್ತಿಲ್ಲ. ಆ ರೆಸ್ಪಾನ್ಸ್ ಬಂದ ತಕ್ಷಣ ನಮಗೆ ವ್ಯೂವಲ್ಲಿ ಅಪ್ಡೇಟ್ ಆಗುತ್ತದೆ. ಇಲ್ಲಿ ಆಂಗ್ಲರ್ಗೆ ಯಾರು ಇನ್ಫಾರ್ಮ್ ಮಾಡ್ತಾರೆ, ಈಗ ಡೇಟಾ ಬಂತು, ಇದನ್ನೆಲ್ಲ ಮಾಡ್ತಿರೋದು ng-zone ಅಂತ ಇದೆ ಆಂಗ್ಲರ್ಗೆ. ಈ ರೆಸ್ಪಾನ್ಸಿಬಿಲಿಟಿನ ತಗೊಳುತ್ತೆ ng-zone ಅಂತ. ನೀವು ಯಾವುದೇ ಅಸಿಂಕ್ರನಸ್ ಆಪರೇಷನ್ ರನ್ ಮಾಡಿದ್ರೆ ಆಂಗ್ಲರಲ್ಲಿ ಈ ng-zone ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇದರ ರೆಸ್ಪಾನ್ಸಿಬಿಲಿಟಿ ಅಷ್ಟು ng-zone. ಎನಿ asynchronous ಆಪರೇಷನ್ ಟ್ರಿಗರ್ ಆದರೆ ಅದನ್ನು ಆಂಗ್ಲರ್ಗೆ ಇನ್ಫಾರ್ಮ್ ಮಾಡೋದು. ಈ ಆಂಗ್ಲರ್ ಚೇಂಜ್ ಡಿಟೆಕ್ಷನ್ ಇದೆಯಲ್ಲ, ಇದು 3 ರೀಸನ್ಸ್ ರನ್ ಆಗುತ್ತೆ. ಒಂದು, ಈಗ ಯಾವ್ದಾದ್ರು ಯೂಸರ್ ಇಂಟ್ರಾಕ್ಷನ್ಸ್ ಇರ್ಬೋದು. ನಾನು ತೋರಿಸ ನಿಮಗೆ ಬಟನ್ ಕ್ಲಿಕ್, ಇಲ್ಲಾಂದ್ರೆ ನೀವು ಟೆಕ್ಸ್ಟ್ ಬಾಕ್ಸ್ ಇರ್ತದೆ ಏನೋ ಟೈಪ್ ಮಾಡ್ತೀರಾ. ಸೊ ಅವೆಲ್ಲ ಯೂಸರ್ ಇಂಟ್ರಾಕ್ಷನ್, ಅವಾಗ ಟ್ರಿಗರ್ ಆಗುತ್ತೆ. ಇಲ್ಲ ನಾನು HTTP ರೆಸ್ಪಾನ್ಸ್ ಟು ಅದೇ ಹೇಳಿದೆ ನಿಮಗೆ, asynchronous ಆಪರೇಷನ್ ಕಾಲ್ಸ್ ಇಲ್ಲ ಆದರೆ ಅವಾಗ ಆಂಗ್ಲರ್ ಡಿಟೆಕ್ಷನ್ ಟ್ರಿಗರ್ ಆಗುತ್ತೆ. ಯಾಕೆಂದರೆ ng-zone ಅದು ರೆಸ್ಪಾನ್ಸಿಬಲ್. ಇಲ್ಲಿ ಚೇಂಜಸ್ ಆಗಿದೆ asynchronous ಟು ರೆಸ್ಪಾನ್ಸ್ ಬಂದಿದೆ, ಆಂಗ್ಲರ್ ಫ್ರೇಮ್ವರ್ಕ್ಗೆ ಇದು ಇನ್ಫಾರ್ಮ್ ಮಾಡುತ್ತೆ. ಇಲ್ಲಾಂದ್ರೆ ನಾವು ಟೈಮರ್ ನೋಡಿದ್ವಿ, ಸೆಟ್ ಟೈಮ್ ಔಟ್ ಇಂಟರ್ವಲ್, ಸೆಂಟರ್ ಇಂಟರ್ವಲ್, ಇವೆಲ್ಲ ಟ್ರಿಗರ್ ಆದರೆ ಚೇಂಜ್ ಡಿಟೆಕ್ಟರ್ ಟ್ರಿಗರ್ ಆಗುತ್ತೆ. ಮತ್ತು ಈ
ಆ್ಯಂಗ್ಯುಲರಲ್ಲಿ ಎವ್ರಿ ಸಿಂಗಲ್ ಕಾಂಪೊನೆಂಟು ಅದರದ್ದೇ ಆದ ಚೇಂಜ್ ಡಿಟೆಕ್ಟರ್ ಒಂದಿರುತ್ತೆ. ಅಂದರೆ ಈಗ ಒಂದು ಕಾಂಪೊನೆಂಟ್ ಇದೆ, ಅದ್ರ ಚೇಂಜ್ ಡಿಟೆಕ್ಟರ್ ಇರುತ್ತೆ. ಈಗ ಸೆಕೆಂಡ್ ಕಾಂಪೊನೆಂಟ್ ಇದೆ, ಅದಕ್ಕೆ ಇನ್ನೊಂದು ಚೇಂಜ್ ಡಿಟೆಕ್ಟರ್ ಇರುತ್ತೆ. ಸೊ ಒಂದೇ ಚೇಂಜ್ ಡಿಟೆಕ್ಟರು ಎಲ್ಲ ಕಾಂಪೊನೆಂಟ್ನ ಹ್ಯಾಂಡಲ್ ಮಾಡಲ್ಲ. ಇಲ್ಲಿ ಕಾಂಪೊನೆಂಟ್ ಟ್ರೀ ಇರುತ್ತೆ, ಆಮೇಲೆ ಅದೇ ಥರ ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಚೇಂಜ್ ಡಿಟೆಕ್ಟರ್ ಟ್ರೀ ಇರುತ್ತೆ. ಸೊ ಇವೆರಡು ಒಂದಕ್ಕೊಂದು ಅಸೋಸಿಯೇಟ್ ಆಗಿರುತ್ತೆ. ಅದು ನಾವು ಇಲ್ಲಿ ನೋಡ್ಬೋದು. ಇದೊಂದು ಕಾಂಪೊನೆಂಟ್ ಟ್ರೀ, ಇದು ಚೇಂಜ್ ಡಿಟೆಕ್ಟರ್ ಟ್ರೀ. ಇದು ಒಂದು ಫಸ್ಟ್ ರೂಟ್ ಕಾಂಪೊನೆಂಟು, ಇಲ್ಲಿ ರೂಟ್ ಕಾಂಪೊನೆಂಟು ಡಿಟೆಕ್ಟರ್, ಇವೆಲ್ಲ ಚೈಲ್ಡು. ಸೊ ನೀವು ಅದೇ ಥರ ನೋಡ್ಬೋದು ಯಾವ ಥರ ಅದು ಅಸೋಸಿಯೇಟ್ ಆಗಿದೆ. ಸೊ ನಮಗೆ ಈ ಚೇಂಜಲ್ಲಿ ಏನಾದರೂ ಒಂದು ಚೇಂಜ್ ಡಿರೆಕ್ಷನ್ ಟ್ರಿಗರ್ ಆದರೆ ಅವ್ರು ಏನೇ ಚೇಂಜ್ ಆದಲ್ಲಿ ಚೇಂಜ್ ಡಿಟೆಕ್ಟರ್ ರೂಟಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬರುತ್ತೆ. ಎಲ್ಲೆಲ್ಲಿ ಇನ್ನೇನು ಚೇಂಜ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಇದನ್ನು ಚೇಂಜ್ ಮಾಡುತ್ತಿಲ್ಲ. ಇಲ್ಲಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಇಲ್ಲೇ ಚೇಂಜ್ ಮಾಡೋಕ್ಕೆ ಆಗೋಲ್ಲ. ಚೇಂಜ್ ಡಿಟೆಕ್ಟರು ಯಾವಾಗಲೂ ಅದು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ತಾರೆ, ರೂಟಿಂದನೇ ಸ್ಟಾರ್ಟ್ ಮಾಡಿಕೊಂಡು ಬಂದು ಇಲ್ಲಿ ಚೇಂಜ್ ಮಾಡೋದು. ಈ ಕ್ವಶನ್ ನಿಮಗೆ ಇಂಟರ್ವ್ಯೂ ಕೇಳ್ತಾರೆ, ಚೇಂಜ್ ಡಿಟೆಕ್ಷನ್ ಟ್ರೀ ಎಕ್ಸ್ಪ್ಲೇನ್ ಮಾಡೋದು, ಕಾಂಪೊನೆಂಟ್ ಟ್ರೀ ಎಕ್ಸ್ಪ್ಲೇನ್ ಮಾಡೋದು, ಹಿಂಗೆ ಅಸೋಸಿಯೇಟ್ ಆಗಿರುತ್ತೆ, ಹೆಂಗೆ ಟ್ರಿಗರ್ ಆಗುತ್ತೆ, ಚೈಲ್ಡಲ್ಲಿ ಏನಾದರೂ ಚೇಂಜ್ ಆದರೆ ರೂಟಿಂದ ಬರುತ್ತೋ, ಏನಾದರೂ ಡೈರೆಕ್ಟಾಗಿ ಚೈಲ್ಡಲ್ಲಿ ಅದು ಚೇಂಜ್ ಆಗ್ಬಿಡುತ್ತೋ ಚೇಂಜ್ ಡಿಟೆಕ್ಟರ್ ರಿಮೂವ್ ಆಗಿ, ಇವೆಲ್ಲ ಕ್ವಶನ್ಸ್ ಹೇಳ್ತಾ ಇರ್ತಾರೆ. ಇವು ಯಾವತ್ತೇ ಆಯಿತು ಈ ಚೇಂಜ್ ಡಿಟೆಕ್ಟರ್ನ ಹೆಂಗೆ ರನ್ ಮಾಡುತ್ತೆ ಅಂದರೆ ಟಾಪ್ ಟು ಬಾಟಮ್ ಫಸ್ಟಿಂದನೇ ಸ್ಟಾರ್ಟ್ ಮಾಡುತ್ತೆ. ಟಾಪಿಂದ ಸ್ಟಾರ್ಟ್ ಮಾಡಿ ಬಾಟಮ್ವರೆಗೂ ಅದು ಚೆಕ್ ಮಾಡ್ಕೊಂಡು ಹೋಗುತ್ತೆ ಆ್ಯಂಗ್ಯುಲರ್ ಏನೇ ಡಿಟೆಕ್ಷನ್ ಆಗಿದೆ. ಇನ್ನೊಂದು ಕ್ವಶನ್ ಕೇಳ್ಬೋದು ಅವರು, ಇದರಿಂದ ಪರ್ಫಾರ್ಮೆನ್ಸ್ ಇಟ್ಟಾಗಲ್ವಾ, ಯಾಕೆಂದರೆ ರೂಟಿಂದನೇ ಸ್ಟಾರ್ಟ್ ಮಾಡುತ್ತೆ ಚೇಂಜ್ ಡಿಟೆಕ್ಷನ್ ಎಲ್ಲ ರನ್ ಮಾಡೋದಕ್ಕೆ ಅಂತ ಕೇಳ್ಬೋದು. ಅವ್ರು ನೀವೇನೇ ಮಾಡಬೇಕು ಅಂದರೆ ಇದು ಚೇಂಜ್ ಡಿಟೆಕ್ಷನ್ನು ಯೂನಿ ಡೈರೆಕ್ಷನಲ್ಲಿ ಫ್ಲೋಲ್ಲಿ ಇರುತ್ತೆ. ಅಂದರೆ ರೂಟಿಂದ ಟಾಪ್ಟಿಂದ ಬಾಟಮ್ ಹೊರಟೋಗುತ್ತೆ ಒಂದು ಸಿಂಗಲ್ ಪಾಸಲ್ಲೇ. ಸೊ ಅದಾದ ತಕ್ಷಣ ಒಂದು ಸಿಂಗಲ್ ಪಾಸ್ ಅಂದರೆ ಅದು ಸ್ಟೇಬಲ್ ಆಗಿಬಿಡುತ್ತೆ. ಸೊ ಅಲ್ಲಿ ಮುಗೀತದು. ಸೊ ಅದಕ್ಕೆ ಪರ್ಫಾರ್ಮೆನ್ಸ್ ಇಟ್ಟೇನೋ ಆಗೋದಿಲ್ಲ. ಮತ್ತು ಎವ್ರಿ ಸಿಂಗಲ್ ಕಾಂಪೊನೆಂಟು ಅದರದೇ ಆದ ಚೇಂಜ್ ಡಿಟೆಕ್ಟರ್ ಇರೋದ್ರಿಂದ ಈ ಜಾವಾಸ್ಕ್ರಿಪ್ಟ್ ವರ್ಚುವಲ್ ಮೆಷಿನ್ಗೆ ಆಪ್ಟಿಮೈಸ್ ಮಾಡ್ಕೊಬೋದು ಫಾರ್ ಬೆಟರ್ ಪರ್ಫಾರ್ಮೆನ್ಸ್ಗೆ. ಸೊ ಇದು ಡಿಫಾಲ್ಟ್ ಟಾಪ್ ಟು ಬಾಟಮ್ ಅಂತ ಇರುತ್ತಲ್ಲ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ನಾವು ಸ್ಪೆಸಿಫಿಕ್ ಆಗಿ ಒಂದನ್ನೇ ನಾವು ಚೆಕ್ ಮಾಡಬೇಕು ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ದ ಟಾಪ್ ಟು ಬಾಟಮ್ ಆರ್ ಎವ್ರಿ ಸಿಂಗಲ್ ಕಾಂಪೊನೆಂಟ್ ಆಫ್ ದ ರೂಟ್ ಟ್ರೀ ಟು ಕಾಂಪೊನೆಂಟ್ ಟ್ರೀ. ಇಲ್ಲಿ ನಾವು ಚೆಕ್ ಮಾಡೋದನ್ನು ನಾವು ರೆಡ್ಯೂಸ್ ಮಾಡ್ಕೊಬೋದು. ಅಂದರೆ ನಾವು ಹೋಲ್ ಸಬ್ ಟ್ರೀಗೆ ರನ್ ಮಾಡೋದನ್ನು ಅವಾಯ್ಡ್ ಮಾಡ್ಕೊಬೋದು. ಅದಕ್ಕೆ ಎರಡು ಸ್ಟ್ರಾಟಜೀಸ್ ಇದೆ, ಒಂದು ಡಿಫಾಲ್ಟ್ ಸ್ಟ್ರಾಟಜಿ, ಇನ್ನೊಂದು ಆನ್ ಪುಷ್ ಸ್ಟ್ರಾಟಜಿ ಅಂತ ಇದೆ. ಈ ಎರಡು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾವು ಅದನ್ನು ಅಚೀವ್ ಮಾಡ್ಕೊಬೋದು. ಅಂದರೆ ನಾವು ನಂಬರ್ ಆಫ್ ರೆಡ್ಯೂಸ್ ಮಾಡ್ಕೊಬೋದು. ನಾವು ಇಷ್ಟೊತ್ತು ಎಕ್ಸಾಂಪಲ್ಲಿ ನೋಡಿದಾಗ ಅದೆಲ್ಲ ಡಿಫಾಲ್ಟ್ ಸ್ಟ್ರಾಟಜಿ, ಅಂದರೆ ಟಾಪ್ ಟು ಬಾಟಮ್ ಕಂಪ್ಲೀಟ್ ಕಾಂಪೊನೆಂಟ್ ಟ್ರೀನೇ ರನ್ ಮಾಡುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಇಲ್ಲಿ ನಾನು ಪೇರೆಂಟ್ ಮತ್ತು ಚೈಲ್ಡ್ ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ನಿಮಗೆ ಆ ಪೇರೆಂಟ್ ಅಂದರೆ ಕಾಂಪೊನೆಂಟ್ ಟ್ರೀ ಇದೆಯಲ್ಲ ಅದರ ಎಕ್ಸಾಂಪಲ್ ಇದು. ಸೊ ನಾನು ಎವ್ರಿ ಟೈಮು ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ರೂಟ್ ಡೂ ಚೆಕ್. ರೂಟ್ ಅಂದರೆ ಇದು ಆ್ಯಪ್ ರೂಟ್ ಕಾಂಪೊನೆಂಟು, ರೈಟ್. ಸೊ ಅದಾದಮೇಲೆ ನಮ್ಗೆ ಏನು ಕಾಲ್ ಆಗ್ತಿದೆ, ಪೇರೆಂಟ್ ಕಾಂಪೊನೆಂಟು ಡೂ ಚೆಕ್ಕು, ಚೈಲ್ಡ್ ಕಾಂಪೊನೆಂಟ್ ಡೂ ಚೆಕ್ಕು. ಇಲ್ಲಿ ನೋಡ್ಬೋದು ಯಾವಾಗಲೂ ನಾವು ಸ್ಟಾರ್ಟಿಂಗಿಂದ ರೂಟಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತೆ ಫ್ಲೋ ಚಾರ್ಟಲ್ಲಿ. ಸೊ ಸೇಮ್ ಥಿಂಗ್ ಇಲ್ಲಿ ನೋಡ್ಬೋದು. ಈಗ ನಾನು ಕ್ಲಿಕ್ ಮಾಡಿದ್ರೆ ಎಂಜಿನ್ ಡಿಟೆಕ್ಟರ್ ಚೇಂಜ್ ಇಲ್ಲ ಆಯಿತು. ಸೊ ನಾವಿನ್ನು ಏನು ಮಾಡೋಣ ಅಂದರೆ ಚೈಲ್ಡಲ್ಲಿ ಒಂದು ಬಟನ್ ಹಾಕೋಣ. ಆ ಬಟನ್ ಹಾಕ್ಕೊಂಡು ಅದನ್ನು ಕ್ಲಿಕ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ. ಈ ಚೈಲ್ಡ್ ಕಾಂಪೊನೆಂಟಲ್ಲಿ ನಾವು ಬಟನ್ ಹಾಕ್ಕೊಂಡು ಇಲ್ಲಿ ಚೈಲ್ಡ್ ಕ್ಲಿಕ್ ಇದೆ. ಈ ಚೈಲ್ಡ್ ಕ್ಲಿಕ್ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆ ರೂಟಿಂದನೇ ಟ್ರಿಗರ್ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎವ್ರಿ ಟೈಮ್ ಈಗ ಕ್ಲಿಕ್ ಮಾಡಿದ್ರೆ ಆ ಚೈಲ್ಡ್ ಬಟನ್ನ ನಮಗೆ ರೂಟ್ಗೆ ಹೋಗ್ಬಿಟ್ಟು ರೂಟ್ ಟ್ರೀಯಿಂದನೇ ಆ ಟಾಪ್ ಟು ಬಾಟಮ್ ಇದು ಚೆಕ್ ಮಾಡಿಕೊಂಡು ಆ ಚೇಂಜ್ ಡೈರೆಕ್ಷನ್ನ ರೆಂಡರ್ ಮಾಡ್ತಾ ಇದೆ ಏನು ಚೇಂಜ್ ಆಗಿದೆ ಅಂತ.